ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತ ಅವರ ಆತ್ಮೀಯರೇ. ಇಲ್ಲೇ ಬದಿಯ ಸೌದತ್ತಿ ಯಲ್ಲಮ್ಮನ ಗುಡ್ಡದಿಂದ ಎಲ್ಲರಿಗೂ ಪರಿಚಿತ ಪ್ರಸಿದ್ಧ ಒಂದು ಸ್ಥಳ. ಅದರಲ್ಲೂ ಸೌದತ್ತಿ ತಾಲೂಕಿನಲ್ಲೇ ಒಂದು ಇತ್ತೀಚೆಗೆ ಅಂದರೂ 2018ರಲ್ಲಿ 6,000 ಎಕರೆ ಗ್ರೀನ್ ಕೋ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ಗೆ 11,790 ಕೋಟಿ ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನಾ ಯೋಜನೆ ಆರಂಭ ಆಗಿದೆ ಅಂತೇಳಿ ನಾವು ಪ್ರಜಾವಾಣಿ ವಾರ್ತೆಯಲ್ಲಿ ನೋಡ್ತಾ ಇದ್ವಿ. ಏನೇನು ಡೆವಲಪ್ ಆಗ್ತಾಯಿದೆಪ್ಪ ಏನು ಎಂದು ವರದಿ ಮೂಲಕ ಗೊತ್ತಾಗ್ತದೆ. ಹೌದಪ್ಪ, ಇಲ್ಲೇ ಒಂದು ಒಳ್ಳೆ ಕೆಲಸ ಆಗ್ಲಿಕ್ಕೆ. ಅದರಲ್ಲೂ ಮುಖ್ಯವಾಗಿ ಈ ವಿದ್ಯುತ್ತಿನಿಂದಾಗಿ ಮುಂಬರುವ ದಿನಗಳಲ್ಲಿ ರಾಮದುರ್ಗ, ಖಾನಾಪುರ, ಬೈಲಹೊಂಗಲ, ಗೋಕಾಕ, ಕಿತ್ತೂರ, ಬೆಳಗಾವಿ ತಾಲೂಕುಗಳು ಸಹಿತ ಈ ವಿದ್ಯುತ್ ಉಪಯೋಗ ಆಗ್ತದೆ ಅನ್ನೋದು ಒಳ್ಳೆ ಡೆವಲಪ್ಮೆಂಟು ಮೆಚ್ಚಬೇಕಾಗಿದ್ದು ಒಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ಈ ಗ್ರೀನ್ ಕೋ ಸೋಲಾರ್ ಎನರ್ಜಿ ಯೋಜನೆ. ಅದಕ್ಕಾಗಿ ಅವರು ದುಡ್ಡು ಹೂಡ್ತಾ ಇದ್ದಾರೆ, ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೆ ಕೆಲಸಗಳು ನಡೆದಿದ್ದ ಅಡ್ಡಿ ಇಲ್ಲ. ಆದರೆ ಇದೇ ಸಂದರ್ಭದಲ್ಲೇ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಇಲ್ಲಿ ನಿರಾಶ್ರಿತರ ಭೂಮಿಗಳು, ದಲಿತರ ಭೂಮಿಗಳು, ರೈತರ ಭೂಮಿಗಳು ಇದರಲ್ಲಿ ಹೋಗಿದ್ದಾವು ಅನ್ನುವಂಥದ್ದು ಅವ್ರಿಗೆ ಪರಿಹಾರ ಕೊಟ್ಟ. ಆ್ಯಕ್ಚುಲಿ ಇದನ್ನು ಏನಪ್ಪ ಅಂತಂದ್ರೆ, ಇಲ್ಲೇ ನಾವಿದ್ದಂಥವರು ಅಥವಾ ಸರ್ಕಾರ ಇದ್ದಂಥದ್ದು ಅಥವಾ ಕಂಪ್ನಿ ಪರಿಹಾರ ಕೊಟ್ಟ. ಅದರಲ್ಲಿ ಮುಖ್ಯ ಸರ್ಕಾರ, ಯಾಕಂದ್ರೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟದ 6,000 ಎಕರೆ. ಅದರಲ್ಲೇ ಈ ನಿರಾಶ್ರಿತರಿಗಾಗಿ ಮತ್ತು ಇನ್ನುಳಿದವರಿಗಾಗಿ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ 1969 ಸರ್ಕಾರನ 1,020 ಎಕರೆ ಭೂಮಿ ಆ ನಿರಾಶ್ರಿತರಿಗೆ ಎಲ್ಲರಿಗೂ ಒಟ್ಟು ಬಂತು ಮೀಸಲಿಟ್ಟಿತ್ತು. ಅದರಲ್ಲಿ ಅರಣ್ಯ ಭೂಮಿಯಲ್ಲಿ ಭೂಮಿಯನ್ನು ಕೆಲವೊಂದಿಷ್ಟು ಎಲ್ಲ ತೆಗೆದುಕೊಂಡಾರ ಇವರು. ಅದರೊಳಗೆ ಏನಾಗ್ಯದಪ್ಪ ಅಂತಂದ್ರೆ 1977ರಾಗ 250 ಎಕರೆ ಭೂಮಿಯನ್ನು ಹಂಚಿಕೆ ಮಾಡೈತೆ. 250 ಎಕರೆ ಮುಂದೆ ಹಂಚಿಕೆ ಮಾಡಿದ್ರೆ ಇನ್ನೂ 770 ಎಕರೆ ಭೂಮಿ ಅದ. ಅದೇ ಕಾಲಕ್ಕೆ 596 ಫಲಾನುಭವಿಗಳಿದ್ದಾರೆ 2015ರಲ್ಲೇ. ಇವ್ರಿಗೆ ಕೊಡಬೇಕಪ್ಪ ಭೂಮಿ, ಪಾಪ ಇವರು ಎಲ್ಲ ಕಳ್ಕೊಂಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ನಿಂದಾಗಿ, ಈ ಒಂದು ಯೋಜನೆಯಿಂದಾಗಿ. ಹೌದು, ವಿದ್ಯುತ್ ಸಿಕ್ತು, ಬಟ್ ಅವ್ರು ಬದುಕು ಹೋಯ್ತಲ್ಲ, ಬದುಕಿಗೆ ಏನು ಪರಿಹಾರ? ಬದುಕು ಕೊಡಬೇಕಲ್ಲ ಅವರಿಗೆ, ದುಡಿಯೋದಕ್ಕೂ ಮಾಡೋದಕ್ಕೂ, ಊಟ ಮಾಡಿ ಬದುಕೋದಕ್ಕೂ ಮರಗೋದಕ್ಕೂ ಜಾಗಗಳು ಬೇಕಲ್ಲ, ಕೊಡ್ರಿ ಅನ್ನೋದು ಅಲ್ಲಿಯ ನಿರಾಶ್ರಿತರ ಬೇಡಿಕೆ. ಅದನ್ನು ತಹಸೀಲ್ದಾರ್ ಮೂಲಕ ಕಳೆದ 2 ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. 2 ದಶಕಗಳಿಂದ ಅಂದರೆ 20 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು 1969ರಾಗ ಸರ್ಕಾರ ಕೊಟ್ಟಿದ್ದದ. 1977ರಾಗ 250 ಜನಕ್ಕೆ ಹಂಚಿಕೆ ಮಾಡಿದ್ದದ. ಇನ್ನೂ ಭಾಳ ಜನ ಇದ್ದಾರೆ, ಕೊಡ್ರಪ್ಪ ಅವ್ರಿಗೆ ಬದುಕು ಕೊಡ್ರಿ, ಅವ್ರನ್ನ ಬದುಕು ಕಟ್ಟ್ರಿ ಅಂತೇಳಿ ಇಲ್ಲಿವರೆಗೆ ಅದು ಮಾಡ್ತಾಯಿಲ್ಲ. ಅದಕ್ಕೆ ಇವರೆಲ್ಲ ಒಗ್ಗಟ್ಟಾಗಿ ಈ ಸವದತ್ತಿ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ, ನಮಗೆ ಕೊಡ್ರಿ ಅಂತ. MN ಹಗ್ಗನ್ನವರು ಅಲ್ಲಿ ತಹಸೀಲ್ದಾರರು ತೆಗೆದುಕೊಂಡಾರೆ. ಸರ್ಕಾರ ಈ ದಿಸೆಯಲ್ಲಿ ಕಾರ್ಯತತ್ಪರ ಆಗಬೇಕಾಗ್ತದೆ. ಯಾಕಂದ್ರೆ ನಮ್ಮ ಅಭಿವೃದ್ಧಿನೂ ಬೇಕು, ಇಲ್ಲ ಅಂತಲ್ಲ, ಅಭಿವೃದ್ಧಿ ಬೇಕು. ವಿದ್ಯುತ್ ಅಂತ ಇವತ್ತು ಭಾಳಷ್ಟು ಅನಿವಾರ್ಯ ನಮಗೆ. ವಿದ್ಯುತ್ ಇಲ್ಲದೆ ಯಾವ ಅಭಿವೃದ್ಧಿನೂ ಇಲ್ಲಪ್ಪ ಅನ್ನುವಷ್ಟು ಮಟ್ಟಿಗೆ ಅದ. ಅದು ಸತ್ಯನೂ ಅದು. ಎಲ್ಲ ಕಡೆಗೂ ವಿದ್ಯುತ್ ಬೇಕಾಗಿದೆ, ಅದಕ್ಕೆ ಅವರು ತ್ಯಾಗ ಮಾಡಿದ್ದಾರೆ ಅವ್ರ ಭೂಮಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಟ್ಕೊಡಿದ್ರೆ ಅಟ್ಲೀಸ್ಟ್ ಅವರು ಬದುಕಾಗಿ 770 ಎಕರೆ ಭೂಮಿ ನಮಗೆ ಕೊಡ್ರಿ. ಈಗಾಗಲೇ ಅದು ಅದ್ರಾಗ ಈಗ ಬಿಟ್ಟಿದ್ದಾರೆ ಅವರು 1,020 ಎಕರೆ ಇಟ್ಟಿದ್ರು. ಹೋಗಿ ಡೆವಲಪ್ ಮಾಡಿಕೊಡ್ರಿ, ನಮಗೆ 770 ಎಕರೆ ಕೊಡ್ರಿ. ಅದ್ರ ಈಗಾಗಲೇ 250 ಎಕರೆ ಕೊಟ್ಟಿದ್ದದ, ಭೂಮಿ ಹಂಚಿಕೆ ಮಾಡ್ಯದಂತದ. ಅದರ ಈಗ ನಮಗೆ ಕಾರ್ಯಕ್ಕೆ ಉಪಯೋಗ ಮಾಡ್ರಿ ಅಂತೇಳಿ ಈ ದಿಶೆಯಲ್ಲಿ ನಮಗೆ ಅನುಕೂಲ ಮಾಡಲಿ ಅನ್ನೋ ಮಾತು ಕೇಳ್ತಾ ಇದ್ದಾರೆ ಆ ಗ್ರಾಮದ ಪಂಚಾಯಿತಿಗಳ ಮೂಲಕ. ಅದರಲ್ಲೂ ಮುಖ್ಯವಾಗಿ ಗ್ರಾಮಗಳು ಯಾವಪ್ಪ ಅಂತಂದ್ರೆ ತಲ್ಲೂರ, ಕಾರ್ಲಕಟ್ಟಿ, ಬಶಿಡೋಣಿ, ದಡ್ಡಿ, ಯಕ್ಕುಂಡಿ, ದುಬ್ದಾಳ, ಸೋಮಾಪುರ ಹಿಂಗೆ ಸೇರಿದ ಸುತ್ತಮುತ್ತ ಈ ಹಳ್ಳಿಗಳ ಸುತ್ತಮುತ್ತ ಜಮೀನುಗಳು ಹೋಗಿದ್ದಾವೆ. ಈ ಹಳ್ಳಿ ಜನ, ಈ ಪಂಚಾಯತ್ ಜನ ಬಂದು ಇವತ್ತು ಕೇಳಿದ್ದಾರೆ. ಈ ದಿಸೆಯಲ್ಲಿ ಸರ್ಕಾರ ಕಾಳಜಿ ವಹಿಸೋದಾದ್ರೆ ಕೆಲಸನೂ ಹೌದು. ಯಾಕಂತಂದ್ರೆ
ಇವು ನಿರಾಶ್ರಿತರು ಉಳಿಬೇಕಲ್ಲ, ಅವ್ರು ಬದುಕಾಗಬೇಕಲ್ಲ ರೀ. ತಮ್ಮ ಭೂಮಿ ಕಳ್ಕೊಂಡಿರ್ತಾರೆ, ಬದುಕು ಪತ್ರ ಕಟ್ಟೋಬೇಕು ಆಗ್ತಾ ಇರೋದಿಲ್ಲ. ಇದನ್ನು ಮಾಡಿಕೊಡ್ರಿ ಅಂತೇಳಿ ಬೇಡಿಕೆ ಇಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಸರ್ಕಾರ ಏನು ಕೆಲಸ ಮಾಡ್ಬೋದು ಅಂತ. ಇಲ್ಲೇನೋ ಡೆವಲಪ್ಮೆಂಟ್ ನಡೆದ ಕೆಲಸಗಳು ನಡೆಸಿದ್ದಾರೆ, ಕಾಮಗಾರಿ ಮುಂದುವರೆದವ, ಅದರ ಪರಿಹಾರ ಬೇಕಲ್ಲ ಇವರಿಗೆ. ತಮ್ಮ ಕೆಲಸ ತಾವು ಶುರು ಮಾಡಿದ್ದಾರೆ ಈಗಾಗಲೇ. ಅದಿನ್ನೂ ಮುಂದೆ ಬರ್ತದೆ ಭವಿಷ್ಯದಲ್ಲೇ. 2000 ಮೆಗಾವ್ಯಾಟ್ ಸಾಮರ್ಥ್ಯ ಉತ್ಪಾದನಾ ಯೋಜನೆ ಐತೆ ವಿದ್ಯುತ್ತಿದ್ದು, ಅದು ಬರಲಿ. ಅದೇ ಕಾಲಕ್ಕೆ ಇವ್ರಿಗೂ ಒಂದಿಷ್ಟು ಏನಪ್ಪ ಅಂದ್ರೆ ಆಶ್ರಯ ಸಿಗಲಿ ಅನ್ನೋದು ಈ ಜನರ ಬೇಡಿಕೆ. ಈ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ಮುತುವರ್ಜಿ ವಹಿಸಬೇಕು. ಮತ್ತು ಇವ್ರ ಪಾಪ ಮೇಲಿನ ಈಗ ನೋಡ್ರಿ, ಕಳೆದ 2 ದಶಕಗಳಿಂದ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು, ಬದುಕು ಏನಾಗಿರ್ಬೋದು ಅನ್ನೋದನ್ನು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಅವ್ರ ಬದುಕಿನ ನೆಲೆಗಟ್ಟಿನಲ್ಲೇ ವಿಚಾರ ಮಾಡುವಂಥದ್ದು ಇವತ್ತು ಬಹಳಷ್ಟು ಅನಿವಾರ್ಯ ಆಗ್ಯದ. ಯಾಕಂದ್ರೆ ಈ ಇಷ್ಟು ಜನರೆಲ್ಲ ಬದುಕಿ ನಿಂತಿದ್ದು ಇಲ್ಲಿ ಸರ್ಕಾರ ಕೊಡುವ ಈ ಒಂದು ಪರಿಹಾರದಿಂದಾಗಿ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡ ಈ ದಿಶೆಯಲ್ಲಿ ಸರ್ಕಾರ ಹೆಜ್ಜೆ ಇಡಲಿ ಅಂತೇಳಿ. ಯಾಕಂದರೆ ಈಗಾಗಲೇ ಅನೇಕ ಕಡೆ ನೋಡ್ತಾ ಇದ್ವಿ ನಾವು, ಡೆವಲಪ್ಮೆಂಟ್ಗಳ ಸಲುವಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಂಥವ್ರಿಗೆ ಆಗಿರ್ಬೋದು, ಮತ್ತೇನಾಗಿರ್ಬೋದು. ಉದಾಹರಣೆ ಈ ಕಾಳಿಗೆ ಯೋಜನೆ ಆಗಿರ್ಬೋದು, ಇವತ್ತು ದಿವಸ ಇನ್ನೂ ಒದ್ದಾಡ್ತಾ ಇದ್ದಾರೆ. ಅಷ್ಟೇ ಆಗಿರಿ, ಈವನ್ ನಮ್ಮ ಈ ನೀರಾವರಿ ಯೋಜನೆಗೆ ಬರ್ತದೆ ಆಲಮಟ್ಟಿದು, ಅಲ್ಲೂ ಅನೇಕರು ಭೂಮಿ ಕಳ್ಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಎಲ್ಲೋ ಪಡ್ಕೊಂಡು ಇನ್ನೂ ಅವ್ರು ಕೆಲವೊಂದು ಜನಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಹಿಂಗೆ ಭಾಳಷ್ಟು ಕಡೆ ರೀ, ಒಂದಲ್ಲ ಎರಡಲ್ಲ, ಎಲ್ಲೆಲ್ಲಿ ಯೋಜನೆಗಳು ಎಲ್ಲ ಪ್ರಗತಿಗಳು ನಾವು ನೋಡ್ತಾ ಇದ್ವಿ. ಅದೇ ಶರಾವತಿ ನದಿ ದಂಡಿದ ಮೇಲೆ ಅದ ಶರಾವತಿಯ ಅಲ್ಲೂ ನಿರಾಶ್ರಿತದಂಥವ್ರು ಆಶ್ರಯದಿಂದ ಓಡಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಆಗಲಿ ನಮ್ಮಲ್ಲೇ, ಅದ್ರ ಜೊತೆಗೆ ಅದರಿಂದ ಹಾನಿಗೊಳಗಾದವ್ರಿಗೆ ಬದುಕು ಕಟ್ಟಿಕೊಡೋ ಕೆಲಸ ಸರ್ಕಾರ ಮಾಡಲಿ ಅಂತ. ಯಾಕಂದ್ರೆ ಈಗ ನೋಡ್ರಲ್ಲ, ಕಳೆದ 2 ದಶಕಗಳಿಂದ ಪಾಪ ಇವರು ಏನೇನು ಅನುಭವಿಸಿರ್ಬೋದು, ಏನಾಗಿರ್ಬೋದು ಬದುಕ. ಯಾಕಂದ್ರೆ ಬಡತನ ಇರ್ತದೆ, ರೈತಗಂತ ಲಾಭದ ಉದ್ಯೋಗ ಅಂತ ಇಲ್ಲ. ಅದ ಭೂಮಿ ಒಳಗೆ ಬೆಳಿತಾರೆ, ಊಟ ಮಾಡ್ತಾರೆ, ಉಳಿದಿದ್ದು ಬಂದಂಗೆ ಮನುಷ್ಯ ಬಂದಂಗೆ ಮಾರ್ಕೊಂಡು ಬದುಕ್ತಾರೆ. ಯಾರು ಲಾಭದ ಉದ್ಯೋಗ ಅಂತ ಕೃಷಿ ಇಲ್ಲ ಇವತ್ತು. ಯಾರು ಬೇಕಾದ್ರೆ ಹೇಳ್ಬೋದು, ಇಲ್ಲ ಹಂಗೆ ಲಾಭ ಅದ ಹಿಂಗೆ ಲಾಭ ಇಲ್ಲ, ಲಾಭ ಇಲ್ಲ. ಯಾಕಂತಂದ್ರೆ ಈ ಲಾಭದ ಬೆಳೆ ಕಬ್ಬಿಗೆನ ಪ್ರತಿ ಟನ್ನಿಗೆ 100 ಎಷ್ಟಪ್ಪ ಹೆಚ್ಚು 1,200 ರೂಪಾಯಿಗಳು ಲಾಸ್ ಮಾಡ್ಕೊಳ್ಳೋ ಮುಂದೆ, ಅಥವಾ 1,500 ರೂಪಾಯಿಗಳು ಲಾಸ್ ಮಾಡ್ಕೊಳ್ಳೋ ಮುಂದೆ ಉಳಿದ ಬೆಳೆಗಳಿಗೆ ಬೆಲೆ ಇಲ್ಲ ಅದ ರೀ. ಅವ್ರು ಬೆಳೆದಷ್ಟು ಅವ್ರದ್ದು ಹೆಚ್ಚಾಗಿರೋದು ಊಟ ಮಾಡಿ ಮಾರ್ಕೊಳ್ಳೋದು. ಇಲ್ಲ ಕಡಿಮೆ ತಾವು ಉಪವಾಸ ಬಿದ್ದು. ಇವತ್ತು ನೋಡ್ರಿ, ಅನೇಕ ರೈತರು ಎಮ್ಮೆ ಆಕಳ ಈಗೆಲ್ಲ ಕಟ್ತಾರೆ, ಪಾಪ ಬಾಯಿ ಖರ್ಚು ಮಾಡಿಕೊಂಡು ತಾವು ಹಾಲು ಊಟ ಮಾಡಾರದ ಹರಿಸ್ತಾರೆ, ಕೊಡ್ತಾರೆ ಮಂದಿಗೆ, ಒಂದಿಷ್ಟು ರೊಕ್ಕ ತೊಗೊಂಡು ಹೋಗ್ತಾರೆ. ಆದ್ರೆ ಮತ್ತು ಮೇವಿಗೆ ಸಹಿತ ಸಾಲೋದು. ಭೂಮಿ ಇರ್ತದೆ ಅಂತ ತಿಳ್ಕೊಂಡು ಮೇವು ಸಿಗ್ತದೆ. ನಾವೆಲ್ಲ ಲೆಕ್ಕ ಹಾಕಿ ನೋಡಿದಾಗ ನೀವು 1 ಲೀಟ್ರ್ ಹಾಲಿಗೆ ಎಷ್ಟು ಖರ್ಚು ಬರ್ತದೆ ನಾವು ಎವರೇಜ್ ತೆಗೆದಾಗ. ಇವತ್ತು ನೀವು 60 ಕೊಡ್ತಿರ್ಬೋದು, 70 ಕೊಡ್ತಿರ್ಬೋದು. ಆದರೆ 1 ಲೀಟ್ರ್ ಹಾಲು ಒಂದು ಆಕಳಾಗಲಿ ಅಥವಾ ಒಂದು ಎಮ್ಮೆ ಆಗಲಿ ಕೊಡಬೇಕಾಗಿದ್ದಪ್ಪ ಅಂದ್ರೆ ಅದ್ರ ಹಿಂದೆ ಮಿನಿಮಮ್ ಏನಪ್ಪ ಅಂದ್ರೆ 100 to 150 ರೂಪಾಯಿ ಥರ ಖರ್ಚು ಬಂದಿರ್ತದೆ. ಯಾಕಂದ್ರೆ ನೀವು ಮೇವಿನಕಾಯಿ ಲೆಕ್ಕ ಹಾಕಿರೋದಿಲ್ಲ, ಒಣ ಮೇವಿನಕಾಯಿ ಲೆಕ್ಕ ಹಾಕಿರೋದಿಲ್ಲ, ಅವುಗಳಿಗೆ ತಿನಿಸಿನ ಲೆಕ್ಕ ಹಾಕಿರೋದಿಲ್ಲ. ಯಾಕಂದ್ರೆ ಹೆಚ್ಚು ಹಾಲು ಬರಬೇಕಾಗಿದ್ರೆ ಹೆಚ್ಚು ನೀವು ಖರ್ಚು ಮಾಡಬೇಕಾಗಿದೆ. ಪಶು ಆಹಾರಗಳೆಲ್ಲ ಸಿಕ್ಕಾಪಟ್ಟೆ ತುಟ್ಟಿದ್ದಾವೆ. ಅವ್ರನ್ನ ಹಾಕಿ ನೀವು 110, 120 ಕಡೆಗೆ ಮಿನಿಮಮ್ 100 ರೂಪಾಯಿ ಖರ್ಚು ಮಾಡಿ 60-70 ರೂಪಾಯಿ 1 ಲೀಟ್ರ್ ರೊಕ್ಕ ತೊಗೊಂಡ್ರೆ ಪ್ರತಿ ಲೀಟ್ರಿಗೆ 40 ರೂಪಾಯಿ ಲಾಸ್ ಆಗ್ತದೆ ಅನ್ನೋದನ್ನು ನಮ್ಮ ಅಭ್ಯಾಸ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಹೀಗಾಗಿ ಹೇಗೋ ಬದುಕ್ತಾ ಇದ್ದಾರೆ ನಮ್ಮ ರೈತರು ಅಥವಾ ರೈತ ಮಹಿಳೆಯರು. ಹೇಗೋ ಬದುಕಿ ಏನೇನೋ ಮಾಡಿ ಬದುಕ್ತಾ ಇದ್ದಾರೆ, ಕೂಲಿ ನಾಲಿ ಮಾಡಿ. ಹೀಗೆ ಇದ್ದಾಗ ಅವ್ರನ್ನ ಉಳಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ. ಅದರಲ್ಲೂ ಈ ಒಂದು ಬಿದ್ದ ಸಮುದಾಯ, ದಲಿತ ಸಮುದಾಯ ಇರ್ಬೋದು, ಆದಿವಾಸಿಗಳು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಅವ್ರು ಬದುಕು ಸಹಿತ ಏನು ಮೈ ಮೇಲೆ ಬಡ್ಲಿ ಇರ್ತದೆ, ಒಂದು ಸಣ್ಣ ಏನೋ ಗುಡಿಸಲು ಮನೆ ಇರ್ತದೆ, ಅದೆಲ್ಲ ಬದುಕು ಮಾಡ್ತಿರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಜಾಗ ಕೊಟ್ಟರೆ ಏನೋ ಗುಡ್ಡ ಕಟ್ಕೊಂಡು, ಗುಡ್ಸ್ಲ ಕಟ್ಕೊಂಡು, ಮತ್ತಿನಕೊಂಡು, ಶೆಡ್ ಹಾಕ್ಕೊಂಡು ಬದುಕು ಮಾಡ್ತಾರೆ. ಮತ್ತು ಎಲ್ಲರಿಗೂ ಮನೆ ಕಟ್ಟಿಕೊಡೋದು ಏನೋ ಮಾತಾಡಿದ್ರು ಮೋದಿಯವರು, ಅದು ನಮ್ಮವ್ರು ಮಾತಾಡ್ತಾ ಇರ್ತಾರೆ. ಎಷ್ಟು ಮಂದಿ ಮುಟ್ಟಿದೆ ಅನ್ನೋದನ್ನು ಹೋಗಿ ಸರ್ವೆ ಮಾಡಿದಾಗ ಗೊತ್ತಾಗ್ತದೆ ಏನಾಗಿದೆ ಪರಿಸ್ಥಿತಿ ಅಂತೇಳಿ. ಏನೂ ಇರಲಿ, ಸವದತ್ತಿ ನಿರಾಶ್ರಿತರಿಗೆ 770 ಎಕರೆ ಭೂಮಿ ನೀಡ್ರಿ ಅಂತೇಳಿ ಒತ್ತಾಯ ಹೇಳ್ತಾ ಇದ್ದಾರೆ. ಇದು ನೀಡಬೇಕಾಗಿದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಅವ್ರು ಭೂಮಿಯನ್ನು ಕಸ್ಕೊಂಡಿದ್ದಾರೆ, ಯಾವುದೋ ಡೆವಲಪ್ಮೆಂಟ್ಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೆಟ್ಟಕ್ಕೆ ಮಾಡಿಲ್ಲ, ಮಾಡ್ತಾಯಿದ್ದಾರೆ, ಬಟ್ ಇವ್ರು ಉಳಿಯುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ನೆಲೆಯಲ್ಲಿ ಈ ಒಂದು ಸವದತ್ತಿಯ ನಿರಾಶ್ರಿತರ ಬಗ್ಗೆ ಒಂದು ಮಾತಾಡಬೇಕು. ನಿಮ್ಮ ಜೊತೆಗೆ ವರದಿಯನ್ನು ನೋಡಿ ಒಳ್ಳೆಯ ವರದಿ ಮಾಡಿದ್ದಾರೆ ಪ್ರಜಾವಾಣಿಯವರು. ಆ ಒಂದು ವರದಿ ಅಲ್ಲಿದ್ದಂಥ ವಿಷಯ ತಮಗೆ ಗೊತ್ತಾಗಲಿ ಅಂತೇಳಿ ಒಂದೆರಡು ಮಾತು ಮಾತಾಡಿದ್ದೀನಿ. ನಿಮಗೆ ಇದು ಲೈಕ್ ಆಗಿರ್ಬೋದು ತಿಳ್ಕೊಂಡಿದ್ದೀನಿ ನಾನು. ಯಾಕಂದರೆ ಜನಪರವಾದಂಥ ಏನು ವಿಷಯ ಇದ್ದರೂ, ತೊಂದರೆಗಳಿದ್ದರೂ ನಾವು ಇಲ್ಲಿ ಮಾತಾಡುವಂಥದ್ದು, ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ಒಂದು ಬಿಟ್ಟು 4 ಕಡೆ ಗೊತ್ತಾಗಲಿ, ಜನಕ್ಕೆ ತಿಳಿಯಲಿ, ನಮ್ಮ ಸಮಸ್ಯೆ ಮಾತೇನಿದ್ರು ನಮಗೆ ತಿಳಿಸ್ತಾ ಇರಲಿ ಅನ್ನೋ ಉದ್ದೇಶ ಮತ್ತು ಅವರಿಗೆ ನಿರಾಶ್ರಿತರಿರು ಇರಲಿ, ಬಡವರಿರಲಿ, ರೈತರಿರಲಿ, ಅವ್ರಿಗೆ ಅನ್ಯಾಯ ಆಗದೇ ಇರಲಿ ಅನ್ನೋದು ಒಂದು ಇಲ್ಲಿ ಉದ್ದೇಶ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. S60 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.